ಹಲೋ ಗಾಯ್ಸ್, ಇವತ್ತಿನ ಬ್ಲಾಗು ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ದಂಗೆ ಎಲ್ಲರೂ ನೋಡಿ. ಹಾಗೆ ಲೈಕು, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ಪ್ರಯಾಣ ನಮ್ಮ ಸುದಿ ಅಕ್ಕಂದು ಮದುವೆ ಇತ್ತು, ಅದಕ್ಕೋಸ್ಕರ ನಾವೆಲ್ಲ ಎಂಟ್ರಿ ಕೊಟ್ಟಿದ್ದು. ಕೊಟ್ಟಿದ್ದು ನೋಡಿದ್ರೆ ಮದುವೆ ಹಾಲೇ ನಮ್ದಾಗಿತ್ತು, ಆ ಥರ ಇತ್ತು. ನಮ್ಗೆ ಹೆಂಗೂ ಇಷ್ಟ ಇತ್ತು, ನೀವೇ ನೋಡಿ. ಇನ್ನೂ ಸ್ವಲ್ಪ ಜನ ಬರೋರಿದ್ರು, ಅವರೆಲ್ಲ ಲೇಟಾಗಿ ಬರ್ತಿದ್ರು. ಇವನೇ ನೋಡಿ ಮದುವೆ ಹೆಣ್ಣಿನ ತಮ್ಮ, ಯಾವ ಟೆನ್ಷನ್ ಇಲ್ದೇನೆ ಪೀಸಾಗಿ ನಿಂತಿದ್ದಾನೆ ನೋಡಿ. ಏನೋ ಕಂದಲೇ ಏನೋ ಏನೋ ಏನೋ. ಹಾಗೆ ಹೊರಗಡೆ ಬಂದಂಗೆ ನಮ್ಮ ಸುದ್ದಿ ಆಟೋದಲ್ಲಿ ಇಬ್ಬರು ಕೂತ್ಕೊಂಡು ಏನೋ ಮಾಡ್ತಿದ್ದೀರಾ ಅಂತ ಹೇಳಿತ್ತು. ಒಬ್ಬ ಮಾತ್ರ ನಗ ಆಡ್ಕೊಂಡು ನೋಡ್ತಿದ್ದಾನೆ ನೋಡಿ. ಇನ್ನೊಂದು ಹುಡುಗ ಬಂದ್ಬಿಟ್ಟು ಯಾವುದೋ ಹುಡುಗಿಗೆ ಪ್ರಪೋಸ್ ಮಾಡ್ತೀನಿ ಅಂತ ಕೂತಿದ್ದೀನ ಅಂತ ಅಂದ. ನಾವು ಹೋಗಿರೋದೇ ಹೆಚ್ಚು, ಅದ್ರಲ್ಲಿ ಬೇರೆ ಮುಯ್ತಾಳಣ ಅಂದ. ಮುಯ್ತಾಳಕ್ಕೆ ಹೋಗಿದ್ಕೆ ಅಂಗಡಿ ಅವ್ನು ನೋಡಿ ಎಷ್ಟು ಕೊಟ್ಟಿದ್ದಾನೆ ಅಂತ. 20 ರೂಪಾಯಿ ಕೊಡು. ಎಷ್ಟು ದೊಡ್ಡ ಅಮೌಂಟ್ ಕೇಳಿದ್ರೆ ನನ್ನ ಹತ್ರ ಇರುತ್ತೆ. ಇನ್ನೂ ಟೈಮ್ ಐತಲ್ಲ ಅಂದ್ಬಿಟ್ಟು ನಾವು ಹೊರಟು ಆರಂಗಿ ಕಡೆ ಬಂದ್ಬಿಟ್ಟು ಇಲ್ಲಿ ನೋಡಿ ನಮ್ಮ ಹುಡುಗರು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಹಲೋ ಗಾಯ್ಸ್, ಇವತ್ತಿನ ಬ್ಲಾಗು ಇಲ್ಲಿ ಆರಂಗಿ ಫ್ರಂಟು. ನಮ್ಮ ಹುಡುಗರಿಗೆ ಹೇಳಿದೆ ಎಲ್ಲೋ ಒಂದು ಜಾಗದಲ್ಲಿ ಪೀಸ್ನ ಕೂತ್ಕೊಂಡು ಮಾಡೋಣ ಅಂತ. ಯಾವುದೋ ಕಾಡು ಕರ್ಕೊಂಡ್ಬಂದವ್ರೆ ನೋಡಿ ಇಂಥ ಜಾಗ ಅಂತ. ಎಲ್ಲೆಲ್ಲೋ ನುಗ್ಗಿಸ್ತಿದ್ದಾರೆ ಅಂತ. ನುಗ್ಗೋ ಜಾಗಕ್ಕೆ ನುಗ್ಗಿಲ್ಲ, ಇಂಥ ಜಾಗಕ್ಕೆ ನುಗ್ಗಿಸ್ಕೊ ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಬ್ರಾ? ಎಲ್ಲಿಗೆ? ಹಾಂ, ಹೆಂಗೆ ಹತ್ತಿದ್ದು? ಎಲ್ಲೆಲ್ಲೋ ಕಾಡೆಲ್ಲ ಹತ್ತಿಸ್ತವ್ರೆ ಫ್ರಂಟೆ. ನೀವು ಹತ್ತದಿದ್ದು ಹಿಡ್ಕೊಂಡು ಹಿಂಗೆ ಕಾಸೆಲ್ಲ ಮಾಡ್ಬಿಟ್ಟಿದ್ದೀನಿ. ತೋರಿಸ್ಬಿಡ, ನಾವಿಬ್ರೆ ಅಂತ ಟೆನ್ಷನ್ ಆಗ್ಬಿಡಿ ಯಾರು. ಇಲ್ಲೂ ಇದ್ದಾರೆ ಬಾಕ್ಸ್ಗಳು. ಈ ಥರ ಜಾಲಿ ಎಲ್ಲ ಇನ್ನೊಬ್ರು ಮಾಡಿರೋದಿಲ್ಲ. ಅದು ಯಾರು ಹೇಳಿ? ಗೋವಕ್ಕೆಲ್ಲ ಹೋಗ್ಬಿಟ್ಟು ನಮ್ಮ ಹುಡುಗರಿಗೆಲ್ಲ ಅವ್ರಿಸ್ತಾರಲ್ಲ ಇವರೇ. ಅದೆಲ್ಲ ಮುಗ್ದಾದ್ಮೇಲೆ ನಾವು ರಿಟರ್ನ್ ಆದ ಮದುವೆ ಹಾಲಲ್ಲಿ ಬಂದಷ್ಟೇ ಎಲ್ಲ ಜನ ಹೋಗ್ತಾ ಇದ್ರು. ನಾವು ನೋಡಿ ಇವಾಗ ಬರ್ತಿದ್ವಿ, ಊಟ ಮಾಡೋಣ ಅಂತ ಬಂದವು. ಇಲ್ಲಿ ನೋಡಿ ಎಲ್ಲ ನಮಗೋಸ್ಕರ ವೇಟಿಂಗ್ ಅಲ್ಲಿ ಇದ್ದಾರೆ. ನಂತರ ಇಲ್ಲಿ ನೋಡಿದ್ರೆ ನಮ್ಮ ಹುಡುಗರು ಸಾಂಗ್ ಹಾಕಿ ನಾವು ಡ್ಯಾನ್ಸ್ ಆಡಬೇಕು ಅಂತ ಕಾಯ್ತಾ ಕೂತಿದ್ದಾರೆ. ಇವ್ರು ಈ ತರ ಕೇಳಿದ್ರೆ ಯಾರ್ಯಾದ್ರು ಈ ತರ ಶಾಕ್ ಆಗೇ ಆಗ್ತಾರೆ. ಈಗ ಔಟ್ ಅಂತ ಸೈಕ್ ಆಗ್ಬಿಟ್ಟು ಏನೇನೋ ಮಾತಾಡ್ತಿದ್ದಾರೆ. ನಂತರ ನಮ್ಮ ಬಾಯ್ಸ್ ಡ್ಯಾನ್ಸ್ ನೋಡಿದ್ರೆ ನೀವೇ ಒಂಥರ ಸೈಕ್ ಆಗ್ಬಿಡ್ತೀರ. ನನಗೆ ಸೈಕ್ ಆಗಿದಂದ್ರೆ ಇದೆ. ಹುಡುಗಿ ಹೋಗ್ತಿದ್ರು, ನಮ್ಮ ಬಾಯ್ಸ್ ಅಂತ ಇಲ್ಲಿ ನೋಡಿ ಹೆಂಗ್ ಡ್ಯಾನ್ಸ್ ಆಡ್ತಿದ್ದಾರೆ ಅಂತ.